ನನ್ನ ಕಣ್ಣು ಹಾಳಾಗೋಯ್ತು ಅಂದ್ಕೊಂಡ್ರೆ ನೀವೆಲ್ಲ ನನ್ನ ನೋಡಿ ಈ ಥರ. ಹಲೋ, ನಾನು ನಿಮ್ಮದೇನು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇಷ್ಟು ದಿನ ಆದಮೇಲೆ ಅದು ವ್ಲಾಗ್ಸ್ ಅಂತೂ ನಾನು ಅಪ್ಲೋಡ್ ಮಾಡ್ತಾನೆ ಇಲ್ಲ. ಎಲ್ಲರಿಗೂ ಸಾರಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನೀವು. ನಾನು ವಾಸನ ಐ ಕೇರ್ ದಾವಣಗೆರೆಯಲ್ಲಿದ್ದೀನಿ. ಯಾಕಪ್ಪ ಅಂತಂದರೆ ಐ ಟೆಸ್ಟ್ ಮಾಡಿಸ್ಲಿಕ್ಕೆ. ಐ ಕೇರ್ಗೆ ಏನಕ್ಕೆ ಹೋಗ್ತಾರೆ? ಐ ಟೆಸ್ಟ್ ಮಾಡ್ಸಕ್ತಾನೆ. ಇನ್ನು ಹಾಗೆಯೇ ಏನು ವಿಷಯ ಅಂತಂದರೆ ನನ್ನ ಫ್ರೆಂಡ್ ಕೂಡ ಬ್ಯಾಂಗ್ಳೂರಿಂದ ಬಂದಿದ್ಲು. ಅವಳಿಗೂ ಕೂಡ ಅಂದರೆ ತುಂಬ ಹೆಡ್ಡೇಕ್ ಬರೋದು, ಮಸಲ್ಸ್ ಎಲ್ಲ ವೀಕ್ ಆಗಿದೆ ಅಂತ ಹೇಳಿದರು. ನಾನು ಕೂಡ ಮಾಡಿಸ್ಬೇಕಾಗಿತ್ತು ಅಂತೇಳಿ ನಡಿ ಇಬ್ಬರು ಹೋಗೋಣ ಅಂತೇಳಿ ವಾಸನ ಐ ಕೇರ್ಗೆ ಬಂದ್ವಿ. ಬಂದಾದಮೇಲೆ ಫಸ್ಟ್ ನನ್ನೇ ಟೆಸ್ಟ್ ಮಾಡಿದರು. ಆ್ಯಂಡ್ ಹಾಗೆಯೇ ಹೇಳಿದ್ರು, ಪವರ್ ಏನೂ ಚೇಂಜ್ ಆಗಿಲ್ಲ, ನಿಮ್ಮದು ಸೇಮ್ ಇದೆ. ಆ್ಯಂಡ್ ಹೆಡ್ಡೇಕ್ ಏನಕ್ಕೆ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ, ಒನ್ ಟೈಮ್ ಬೇರೆ ಏನಾದರೂ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು. ಓಕೆ ನೋಡೋಣ ಅಂತೇಳಿ ನಾನು ಸುಮ್ಮನಾದೆ. ಆ್ಯಂಡ್ ಹಾಗೆಯೇ ನನಗೆ ಪವರ್ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿ ಅಂತ ನನಗೆ ಹೇಳಿದರು. ಸೊ ಇವಾಗ ನೆಕ್ಸ್ಟ್ ಇವಳಿಗೆಲ್ಲ ಏನು ಹೇಳಿದರು ಡಾಕ್ಟರ್ ಅಂತಂದರೆ, ನಿಮ್ಮದು ಪೂರ್ತಿ ಕಣ್ಣಿಂದು ಮಸಲ್ ವೀಕ್ ಆಗಿದೆ ಆ್ಯಂಡ್ ನರ್ವ್ ಕೂಡ ತುಂಬ ವೀಕ್ ಆಗಿದೆ, 10 days ಥೆರಪಿ ತೊಗೋಬೇಕು ನೀವು ಅಂತ ಹೇಳಿದರು ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಇನ್ನೊಂದು ಟೈಮ್ ಕನ್ಸಲ್ಟ್ ಮಾಡೋಣ ಬೇರೆ ಡಾಕ್ಟರ್ನು ಕೂಡ ಅಂತೇಳಿ ಬ್ಯಾಂಗ್ಳೂರಿಂದ ಬಂದಿದ್ದಾಳೆ. ಸೊ ಇವಳಿಗೆ ಡಾಕ್ಟರ್ ಏನಪ್ಪ ಹೇಳಿದ್ರು ಅಂದರೆ, ಪರವಾಗಿಲ್ಲ, ನೀವು ಜಾಸ್ತಿ ಸಿಸ್ಟಮ್ ನೋಡೋದ್ರಿಂದ ಆ ಥರ ಆಗಿದೆ ಅಂತ ಹೇಳಿ ಒಂದು ಡ್ರಾಪ್ ಕೊಟ್ಟರು ಅಷ್ಟೇ. ಆ ಥೆರಪಿ ಎಲ್ಲ ಏನು ಬೇಡ ಅಂತ ಅಂದರು. ಎಲ್ಲ ತೋರಿಸ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಅವ್ರ ಮಮ್ಮಿದು ಬರ್ಡೇ ಇತ್ತು. ಹಾಗಾಗಿ ಡ್ರೆಸ್ಸಸ್ ತೊಗೊಳ್ಳೋಣ ಅಂತೇಳಿ BSCಗೆ ಹೋದ್ವಿ. ಡ್ರೆಸ್ಸಸ್ ಎಲ್ಲ ನೋಡಿದ್ವಿ. ಬಟ್ ಅವ್ರ ಮಮ್ಮಿಗೆ ಒಂದು BSCಲಂತೂ ಡ್ರೆಸ್ ಸಿಗಲೇ ಇಲ್ಲ. ಮಮ್ಮಿಗೆ ಸಿಕ್ಕಿಲ್ಲ ಅಂದ್ರೇನು, ಮಗಳಿಗಂತೂ ಇದ್ದೇ ಇರ್ತಾವಲ್ಲ ಎಲ್ಲೋದ್ರು ಡ್ರೆಸ್. ಹಾಗಂತೇಳಿ ನಾವು ಕೂಡ ಒಂದೊಂದು ಡ್ರೆಸ್ನ ಎತ್ಕೊಂಡ್ವಿ. ಸಾರಿ, ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ ಜುಡಿಯೋಗೆ. ಅಲ್ಲಿ ಹೋಗಿ ನಾವು ಕೂಡ ನಮ್ಗೆ ಆ್ಯಕ್ಚುಲಿ ಬೇರೆ ನಮ್ಮ ಮಮ್ಮಿರಿಗೆ ಅಂತೇಳಿ ತೊಗೊಳಕ್ಕೆ ಹೋಗಿದ್ದು. ನಾವು ಹೋದಾಗ ಗೊತ್ತಲ್ಲ, ಆ್ಯಸ್ ಯೂಶುವಲ್ ನಮಗೂ ಒಂದು ಡ್ರೆಸ್ ತೊಗೊಳ್ಳೇಬೇಕು. ಅದಕ್ಕೆ ಮಮ್ಮಿಗೆ ಬಿಟ್ಟು ಇವಾಗ ನಾವು ಡ್ರೆಸ್ನ ಹುಡುಕ್ತಾ ಇದ್ದೀವಿ. ಇವತ್ತೇ ತಗೋ. ಶಾಪಿಂಗ್ ಎಲ್ಲ ಮಾಡಿಕೊಂಡು ಅವ್ರ ಮಮ್ಮಿಗೂ ಕೂಡ ಒಂದು ಒಳ್ಳೆ ಡ್ರೆಸ್ನ ತೊಗೊಂಡು ನಾವು ಹೊರಟಿದ್ದೆ ನಮ್ಮ ಮನೆ ಕಡೆಗೆ. ಹಾಗೆಯೇ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ನಾಳೆ ಸಂಡೇ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತೇಳಿ ನಿಮ್ಗೆಲ್ಲದನ್ನು ನಾನು ಹೇಳ್ತೀನಿ. ಇನ್ನೂ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ರಿ. ಹಾಗೆ ನೀವು ಫಾಲೋ ಮಾಡ್ಕೊಂಡೆ ನಾನು ನಿಮಗೆ ಮತ್ತೆ ಸಿಗ್ತೀನಿ.